ಹಲೋ ವೀಕ್ಷಕರೇ, ಪದ್ಮಾ ಶಿವಕುಮಾರ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಅಕ್ಕಿ ರೊಟ್ಟಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಅಕ್ಕಿ ರೊಟ್ಟಿಗೆ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, 1 ಕಪ್ ಅಕ್ಕಿ ಹಿಟ್ಟು, ಸೊಪ್ಪು ತೊಳೆದು ಹೆಚ್ಚಿರೋಂಥ ಸೊಪ್ಪುಗಳು, ಮತ್ತು ಕ್ಯಾರೆಟು. ನೀವು ಬೇಕಾದರೆ ತರಕಾರಿಗಳನ್ನೂ ಮಿಕ್ಸ್ ಮಾಡ್ಕೋಬೋದು. ಏನಂದರೆ ಸೊಪ್ಪು, ಇದು ಸೋರೆಕಾಯಿ ಮತ್ತು ಸೌತೆಕಾಯಿ, ನೂಕಲ್ಲು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೋದು. ಮತ್ತು 1 ಕಪ್ ಅನ್ನ ಬೇಕೇ ಬೇಕು, ಏಕೆಂದರೆ ಅನ್ನ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ. ಅನ್ನ ರೊಟ್ಟಿ ಸ್ಮೂತಾಗಿ ಬರುತ್ತೆ. 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅಂದರೆ 1/4 ಸ್ಪೂನ್ ಉಪ್ಪು ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ಬಿಸಿನೀರು ಹಾಕಿ ಕಲಿಸ್ಕೊಬೇಕು, ಏಕೆಂದರೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ. ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಕಲಿಸ್ಬೇಕು, ಏಕೆಂದರೆ ಸೊಪ್ಪಿನಲ್ಲಿ ಆಗಲೇ ನೀರಿನ ಅಂಶ ಇರುತ್ತೆ, ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ. ಆದ್ದರಿಂದ ನಾವು ನೋಡ್ಕೊಂಡು ರೊಟ್ಟಿಗೆ ಕಲಿಸ್ಬೇಕಾಗತ್ತೆ. ನೋಡಿ ವೀಕ್ಷಕರೇ, ಈ ಹದಕ್ಕೆ ಕಲಿಸ್ಕೋಬೇಕು. ಈ ಸೊಪ್ಪುಗಳು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು 3ನ್ನ ನಾನು ಆ್ಯಡ್ ಮಾಡಿರೋದಿಲ್ಲಿ, ಮತ್ತು ಕ್ಯಾರೆಟು. ಬೇಕಾದರೆ ನೀವು ತರಕಾರಿಗಳನ್ನೆಲ್ಲ ಬೇಕಾದ್ರೆ ನಾನು ಆಗಲೇ ಹೇಳಿದ್ನಲ್ಲ, ನಿಮಗೆ ಯಾವುದು ಇದಕ್ಕೆ ಸೂಟ್ ಆಗುತ್ತೆ. ಇದು ಎಕ್ಸಾಂಪಲ್ ಸೌತೆಕಾಯಿ, ಸೋರೆಕಾಯಿ ಮತ್ತು ನೂಕಲ್ಲು, ಈ ಥರ ತರಕಾರಿಗಳನ್ನೆಲ್ಲ ಹೆಚ್ಚಿ ಹಾಕೊಬೋದು. ನೋಡಿ, ಈಗ ನೋಡಿ ವೀಕ್ಷಕರೇ, ಈಗ ಒಂದು ಸ್ವಲ್ಪ ಈ ಬಟರ್ ಪೇಪರ್ ಅಂತ ಸಿಗುತ್ತೆ. ಈ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾವು ರೊಟ್ಟಿ ಉಂಡೆ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಹೀಗೆ ಸ್ಪ್ರೆಡ್ ಮಾಡಿ ಹೀಗೆ ತಟ್ಕೋಬೇಕು. ನಮಗೆ ಎಷ್ಟು ತೆಳ್ಳೆ ಬೇಕೋ ಆ ಥರ ತಟ್ಕೊಬೇಕು. ಬಟರ್ ಪೇಪರ್ ಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಹೆಂಚು ಕಾಯ್ದಿದೆ. ಈಗ ನೋಡಿ, ಹೆಂಚು ಕಾಯ್ದಿದೆ. ಹೆಂಚಿಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೋಡಿ ಹೀಗೆ ಈಗ ಹಾಕಿದಾಗ ರೊಟ್ಟಿ ತುಂಬ ನೀಟಾಗಿ ಎಲ್ಲೂ ಕಿತ್ತು ಹೋಗಲ್ಲ, ಆ ಥರ ಚೆನ್ನಾಗಿ ಬರುತ್ತೆ. ಬೇಕಾದರೆ ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಇದು ಕಿತ್ತೋಗಲ್ಲ. ಅಕ್ಕಿ ರೊಟ್ಟಿ ತಟ್ಟಬೇಕಾದ್ರೆ ಯಾವಾಗಲೂ ಕಬ್ಬಿಣದ ಹೆಂಚನ್ನೇ ತಗೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಹೀಗೆ ಬೇಯ್ತಾ ಇದೆ. ಅದಕ್ಕೆ ಸ್ವಲ್ಪ ಒಂಚೂರು ನೀರು ಸಾಳ್ಕೊಬೇಕು, ಯಾಕೆಂದರೆ ಬೆಳ್ಳ ಬರುತ್ತೆ ಅದು. ಈಗ ರೊಟ್ಟಿ ನೋಡಿ ವೀಕ್ಷಕರೇ, ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದನ್ನು ರೆಡ್ ಚಿಲ್ಲಿ ಚಟ್ನಿ ಮತ್ತು ಪುದೀನಾ ಚಟ್ನಿ ಮಾಡಿದ್ದೀನಿ. ಇದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.